ಈಗ ಬಂದಿರೋದೇನು, ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಡಾಕ್ಟ್ರೆ, ಪ್ರತಿ ವರ್ಷ ಚುನಾವಣೆ ಆಗಂಗಿಲ್ಲ ಅಂತೇಳಿ, ಪ್ರತಿ ವರ್ಷ ಚುನಾವಣೆ ಆಗುತ್ತೆ, ಆದರೆ ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ, ಈ ಥರ ಚುನಾವಣೆ ಆಗುತ್ತೆ. ಈ ಸರಿ ಸ್ವಲ್ಪ ಚುನಾವಣೆ ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ. ಆ ಗಾಂಭೀರ್ಯತೆ ಯಾಕೆ ಪಡ್ಕೊಂಡಿದೆ ಅನ್ನೋದು ಮುಂದೆ ಬಂದು ಹೇಳ್ತಾನೆ. ಇವತ್ತು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ಗೋಕಾಕದ ರಮೇಶ್ ಜಾರಕಿಹೊಳಿ ಇದೇ ವೇದಿಕೆ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿದೆ. ಆ ಆಪಾದನೆಗಳಿಗೆ ನಾನು ಉತ್ತರವನ್ನು ಕೊಡದೆ ಹೋದರೆ ಮೌನತಿ ಸಮ್ಮತಿ ಲಕ್ಷಣಮ್ಮ ಅಂತ ಆಗುತ್ತೆ. ಮೌನ ವಹಿಸಿದರೆ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಂಗೆ ಆಗುತ್ತೆ. ಈ ವೇದಿಕೆ ಮೇಲೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಏನು ಒಂದು ಆಪಾದನೆ ಮಾಡಿದರು ಅಂದರೆ, ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷಿನರಿಗಳನ್ನು ತೊಗೊಂಡು ಹೋಗಿ ಐಗಿಳಿ ಕ್ರಾಸ್ ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇಲ್ಲಿ ಮಾಡಿದರು. ಇಲ್ಲಿ ಮಾಧ್ಯಮದವ್ರು ಇದ್ರೆ ಇಲ್ಲ ಅವತ್ತು ನೀವಿದ್ರೆಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ. ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಹೇಳಿದೆ. ಆ ಮಾತಿಗೆ ಹಿಂದೂ ಬದ್ಧನಾಗಿದ್ದೀನಿ, ಇವತ್ತು ಬದ್ಧನಾಗಿದ್ದೀನಿ, ಮುಂದೂ ಕೂಡ ಬದ್ಧನಾಗಿರ್ತೀನಿ. ನಾ ಸರ್ವಸಾಧಾರಣ ಸಭೆ ಒಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದೆ. ಏನು, ಈ ಕಾರ್ಖಾನೆ ಒಳಗೆ 10 ರೂಪಾಯಿಯನ್ನು ನಾನೇನಾದರೂ ತಿಂದಿದ್ದಾದರೆ ನನ್ನ ತಾಯಿಯ ಶರ್ಗಿಗೆ ನಾನೇ ಕೈ ಹಾಕ್ತೀನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿದರು. ಈ ಮಾತಿಗೆ ಪ್ರಾರಂಭದಿಂದಲೂ ಕೂಡ ನಾನು ಬದ್ಧನಾಗಿದ್ದೀನಿ, ಇವತ್ತು ಬದ್ಧನಾಗಿರ್ತೀನಿ, ಮುಂದೆ ನನ್ನ ಜೀವನ ಪರ್ಯಂತನೂ ಕೂಡ ಬದ್ಧನಾಗಿರ್ತೀನಿ. ಯಾಕಂತಂದರೆ ನನಗೆ ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದು. ನಮ್ಮ ತಂದೆ ತಾಯಿ ಆಧ್ಯಾತ್ಮ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು, ಆರೂಢ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥವ್ರು, ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಈ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ